ನಾನೇ ಕಾರಣ ಚಿಕ್ಕಜ್ಮಾನ್ರೆ. ರೀ ಏನ್ರೀ ಹೇಳ್ತಾ ಇದ್ದೀರಾ? ನಾನ್ ಎಣ್ಣೆ ಕೊಡ್ದು ಹುಷಾರ್ ತಪ್ಪೋದಕ್ಕೂ ನೀವ್ ಕಾರಣ ಆಗೋದಕ್ಕೂ ಏನ್ರೀ ಸಂಬಂಧ? ಸಂಬಂಧ ಇದೆ ಚಿಕ್ಕಜ್ಮಾನ್ರೆ, ಆದ್ರೆ ಅದನ್ನ ಹೇಗೆ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಗೊತ್ತಾಗ್ತಿಲ್ಲ ಅಂದ್ಮೇಲೆ ಯಾಕೆ ಹೇಳೋ ಪ್ರಯತ್ನ? ಸುಮ್ನೆ ಇದ್ಬಿಡಿ. ಸುಮ್ಮನೆ ಇರ್ಬೋದು, ಆದ್ರೆ ನಾವ್ ಮಾಡಿರೋ ತಪ್ಪು ನಮ್ಗೆ ಕಾಡ್ತಿರತ್ತೆ ಅಲ್ವಾ? ಅದಕ್ಕೆ ಅದನ್ನ ಹೇಳ್ಕೊಂಡ್ಬಿಟ್ರೆ ಸಮಾಧಾನ ಆಗುತ್ತೆ. ನನಗೇನು ನಿಮ್ಮ ಮಾತಿನ ವರ್ಷನೇ ಅರ್ಥ ಆಗ್ತಿಲ್ಲಪ್ಪ. ಅದು ಏನು ಹೇಳಬೇಕು ಅಂತ ಇದ್ದೀರೋ ಹೇಳ್ಬಿಡಿ, ಕೇಳ್ಬಿಡೋಣ. ಅದು ಚಿಕ್ಕಜ್ಮಾನ್ರೆ, ಮಯೂರಿ, ಡ್ಯಾಡ್ ಕರೆಕ್ಟ್ ಟೈಮಿಗೆ ಬಂದ್ರಿ. ಬಂಗಾರಿ ಏನೋ ನಾನು ಹುಷಾರ್ ತಪ್ಪೋದಕ್ಕೆ ಕುಡ್ತಾ ಕಾರಣ ಅಲ್ಲ ಅವರು ಅಂತ ಹೇಳ್ತಿದ್ದಾರೆ. ಅದೇನೋ ಸರಿಯಾಗಿ ಕೇಳಿ. ಅವಳೇನೋ ತಮಾಷೆ ಮಾಡ್ತಿದ್ದಾಳೆ. ವಿಜಯ್, ಅವನನ್ನು ಸ್ವಲ್ಪ ನೋಡ್ಕೊಳ್ತೀರಮ್ಮ, ಬರ್ತೀನಿ. ಮಯೂರಿ, ಬಾ ಹೋಗೋಣ. ಯಜಮಾನ್ರೆ, ನನ್ ಮನ್ಸಲ್ಲಿ ಏನಿದೆಯೋ ಅದನ್ನ ಹೇಳ್ಕೊಂಡ್ ಬಿಡ್ತೀನಿ. ಅದೆಲ್ಲ ತಾರಕ್ ಹತ್ರ ಹೇಳಿದೀನಮ್ಮ, ಬಾ ಹೋಗೋಣ. ಹಾಗಲ್ಲ ಯಜಮಾನ್ರೆ. ಅಯ್ಯೋ ಬಾಮ್ಮ. ಯಜಮಾನ್ರೆ, ಈಗ ನಿಮ್ಮನ್ನ ನೋಡಿ ಮನ್ಸಿಗೆ ಸಮಾಧಾನ ಆಗ್ತಿದೆ, ಆದ್ರೆ ಆಸ್ಪತ್ರೆಯಲ್ಲಿ ನಿಮ್ ಪರಿಸ್ಥಿತಿ ತುಂಬಾ ಸೀರಿಯಸ್ ಆಗಿತ್ತು. ನಿಮ್ ದೇಹದಲ್ಲಿ ಆಲ್ಕೋಹಾಲ್ ಕಂಟೆಂಟ್ ಇದೆ ಅಂತ ಹೇಳಿದ್ಮೇಲೆ ಡಾಕ್ಟರ್ ನಿಮಗ್ ಟ್ರೀಟ್ಮೆಂಟ್ ಕೊಡೋದಕ್ಕೆ ಹಿಂದೆಟ್ ಹಾಕಿದ್ರು. ಆಗ ಮನೆಯವರೆಲ್ಲೂ ಗಾಬರಿ ಆದ್ರು. ಆದ್ರೆ ಮಯೂರಿ ದೇವಸ್ಥಾನಕ್ಕೆ ಹೋಗಿ ನೀವು ಬೇಗ ಹುಷಾರಾಗ್ಲಿ ಅಂತ ಹರಕೆ ಹೊತ್ತು ಪ್ರಾರ್ಥನೆ ಮಾಡಿ ಬೇಡ್ಕೊಂಡ್ಲು. ನೀವು ಮಯೂರಿ ಹುಷಾರಾಗಿದ್ರೆ ಎಲ್ರೂ ಖುಷಿಯಾಗಿರ್ತಾರಣ್ಣ. ಬಂಗಾರಿ ಇಷ್ಟೆಲ್ಲ ಮಾಡಿದ್ಲ ನನ್ಗೋಸ್ಕರ? ಹೌದು ಅಣ್ಣ, ಸುಡೋ ಬೆಂಕಿ ಮಡ್ಕೆನ ತಲೆ ಮೇಲೆ ಇಟ್ಕೊಂಡು ಪ್ರದಕ್ಷಿಣೆ ಹಾಕಿದ್ಲು. ಕೈಯಲ್ಲಿ ಕರ್ಪೂರ ಹಚ್ಕೊಂಡು ಆರತಿ ಮಾಡಿದ್ಲು. ನಿಜವಾಗ್ಲೂ ಅವಳ ಧೈರ್ಯಕ್ಕೆ ಮೆಚ್ಚಬೇಕು. ದೇವಸ್ಥಾನದಲ್ಲಿ ಅದನ್ನು ನೋಡ್ತಿರೋರೆಲ್ಲ ಆಶ್ಚರ್ಯಪಟ್ರು. ಅದಕ್ಕೆ ಹೇಳ್ತಿದ್ದೀನಿ, ನಿಮ್ ಪ್ರಾಣಕ್ಕೆ ಸಂಸ್ಕಾರ ತರೋ ಕುರ್ತನ ಬಿಟ್ಬಿಡಿ. ನೀವಿಬ್ರು ಖುಷಿಯಾಗಿದ್ರೆ ಎಲ್ರೂ ಖುಷಿಯಾಗಿರ್ತಾರೆ. ಅದ್ರ ಬಗ್ಗೆ ಆಮೇಲೆ ನಿನ್ನ ಜೊತೆನೂ ಒಂದು ಟೇಬಲ್ ಹಾಕೊಂಡು ಮಾತಾಡ್ತೀನಿ. ಈಗ ನನ್ ಕುಚಿಕು ಹೇಗಿದ್ದಾನೆ? ಹುಷಾರಾದ್ನ? ಅವ್ರು ಹುಷಾರಾಗಿದ್ದಾರೆ. ಎಂತ ಕೋಇನ್ಸಿಡೆನ್ಸ್ ನೋಡು. ಅವನು ಹಾಸ್ಪಿಟಲೈಸ್ ಆದ, ಅವನ ಹಿಂದೆನೆ ನಾನು ಹಾಸ್ಪಿಟಲೈಸ್ ಆದೆ. ಇದ್ರಲ್ಲೇ ಗೊತ್ತಾಗತ್ತೆ ತಾನೇ ನಾವಿಬ್ರು ಕುಚಿಕುಗಳು ಅಂತ. ಆದ್ರೂ ಅವರನ್ನ ಸಾವಿನಂಚಿನಿಂದ ಪಾರ್ ಮಾಡಿ ನೀವು ಸಾವಿನಂಚಿಗೆ ಹೋಗ್ಬಿಟ್ಟಿದ್ರಲ್ಲ ಅಣ್ಣ. ದೇವ್ರ ದಯೆ, ನೀವು ಆ ಹಂತನ ದಾಟಿ ಗೆದ್ ಬಂದ್ರಲ್ವಾ, ಅಷ್ಟು ಸಾಕು.
ಅಲ್ಲಮ್ಮ, ತಾರಕ್ ಹತ್ರ ಸತ್ಯ ಹೇಳಿ